ರಾಜಕೀಯ ಲೋಕದಲ್ಲಿ ಬಹಳ ದೊಡ್ಡ ಸಂಚಲನ ಮೂಡಿಸಿರುವಂತಹ ಸುದ್ದಿ ಬಿಹಾರದ ರಾಜಕೀಯದ ಬಗ್ಗೆ ನಾವು ಮಾತನಾಡ್ತಾ ಇರೋದು. ಬಿಹಾರದ ರಾಜಕೀಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಯಾಕೆ? ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ಪತನ ಆಗುತ್ತಾ ಅಂತಹದೊಂದು ಸೂಚನೆ ಸುಳಿವು ಸಿಗ್ತಾ ಇದೆ. ಯಾಕಂದ್ರೆ ಬಿಜೆಪಿ ಜೊತೆ ಮೈತ್ರಿಗೆ ಮತ್ತೆ ಮುಂದಾಗಿದ್ದಾರೆ ನಿತೀಶ್ ಕುಮಾರ್. ಈ ಮೂಲಕ ಬಿಹಾರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ. ಹಾಗಿದ್ರೆ ಸರ್ಕಾರ ಪತನ ಆಗುತ್ತಾ? ಮಹಾಗಠಬಂಧನ್ ಸರ್ಕಾರವನ್ನ ಪತನ ಮಾಡಿ ಬಿಜೆಪಿಯ ಜೊತೆಗೆ ಮತ್ತೆ ಮೈತ್ರಿಗೆ ಮುಂದಾಗ್ತಾರಾ ಸಿಎಂ ನಿತೀಶ್ ಕುಮಾರ್? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಬಿಹಾರದ ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಸಾಕ್ಷಿಯಾಗುತ್ತಾ ಬಿಹಾರ. ಜನವರಿ 28ಕ್ಕೆ ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆಯಾಗೋ ಸಾಧ್ಯತೆ ಇದೆ. ಇನ್ನು ಜೆಡಿಯು ಆರ್ಜೆಡಿ ಮೈತ್ರಿಕೂಟದಲ್ಲಿ ಮಹಾ ಬಿರುಕು ಕಂಡು ಬಂದಿದೆ. ಮತ್ತೆ ಬಿಜೆಪಿ ಜೊತೆ ಮೈತ್ರಿಗೆ ನಿತೀಶ್ ಕುಮಾರ್ ನಿರ್ಧಾರ. ಬಿಜೆಪಿ ಬೆಂಬಲ ಪಡೆದು ಮತ್ತೆ ನಿತೀಶ್ ಕುಮಾರ್ ಸಿಎಂ ಆಗ್ತಾರ. ಹಾಗಾದ್ರೆ 2005ರಿಂದ ನಿರಂತರವಾಗಿ ಮೈತ್ರಿಯನ್ನ ಬದಲಾಯಿಸ್ತಾನೆ ಇದ್ದಾರೆ ನಿತೀಶ್ ಕುಮಾರ್. ಹಳೆ ದೋಸ್ತಿ ಜೊತೆ ಹೊಸ ಸರ್ಕಾರದ ರಚನೆಗೆ ಈಗ ನಿತೀಶ್ ಕುಮಾರ್ ಮುಂದಾಗಿದ್ದಾರೆ. ಇನ್ನು ಸುಶೀಲ್ ಕುಮಾರ್ ಮೋದಿ ಬಿಹಾರ ಡಿಸಿಎಂ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಏನಾಗ್ತಾ ಇದೆ ಬಿಹಾರದಲ್ಲಿ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿ ಶೇಖರ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿ, ಬಿಹಾರದ ರಾಜಕೀಯ ಯಾವಾಗಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕಂದ್ರೆ ನಿತೀಶ್ ಕುಮಾರ್ ಅವರ ನಡೆ ಆ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಪದೇ ಪದೇ ಅವರು ಮೈತ್ರಿಯನ್ನ ಬದಲಾಯಿಸೋದು ಅವರಿಗೆ ರೂಢಿಗತ ಆಗಿದೆ ಅನ್ಸುತ್ತೆ. ಈಗ ಮತ್ತೆ ಬಿಜೆಪಿಯ ಸಖ್ಯಕ್ಕೆ ಹೋಗ್ತಾ ಇದ್ದಾರಾ? ಹಾಗಿದ್ರೆ ಮಹಾಗಠಬಂಧನ್ ಸರ್ಕಾರ ಪತನ ಆಗೋದು ನಿಶ್ಚಿತನಾ? ಯಾಕೆ ಬೆಳವಣಿಗೆ ಆಯ್ತು? ಏನ್ ಸಮಸ್ಯೆ ಆಯ್ತು ಬಿಹಾರ ರಾಜಕೀಯದಲ್ಲಿ? ಪ್ರತಿಮಾ, ಬಿಹಾರದಲ್ಲಿ ರಾಜಕೀಯ ಬೆಳವಣಿಗೆಗಳು ಕಳೆದ 2-3 ದಿನಗಳಿಂದ ನಿರಂತರವಾಗಿ ಆಗ್ತಾ ಇದ್ದಾವೆ. ಯಾವುದೇ ಕ್ಷಣದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಭಾನುವಾರ ಜನವರಿ 28ನೇ ತಾರೀಕು ಬಿಜೆಪಿ ಜೊತೆಗೆ ಮತ್ತೊಮ್ಮೆ ಮೈತ್ರಿ ಸರ್ಕಾರದಲ್ಲಿ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಬಿಜೆಪಿಯಿಂದ ಸುಶೀಲ್ ಮೋದಿ DCM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. 2020ರಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಬಿಹಾರದಲ್ಲಿ ಚುನಾವಣೆಯನ್ನು ಫೇಸ್ ಮಾಡಿದ್ರು ನಿತೀಶ್ ಕುಮಾರ್. ಆಗ ನಿತೀಶ್ ಕುಮಾರ್ CM ಆಗಿದ್ರೆ ಸುಶೀಲ್ ಮೋದಿ DCM ಆಗಿದ್ರು. ಈಗ ಅದೇ ರೀತಿಯ ಮತ್ತೊಂದು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ನಿತೀಶ್ ಕುಮಾರ್ ಮುಂದಾಗಿದ್ದಾರೆ. ಹಲವು ದಿನಗಳಿಂದ ಈ ವಿಷಯವಾಗಿ ಜೆಡಿಯು ಮತ್ತು RJDಯ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ವು. ಸಂಖ್ಯೆಯಲ್ಲಿ ಜೆಡಿಯು ನಂಬರ್ಸ್ ಕಡಿಮೆ ಇದೆ. RJDಯ ಸಂಖ್ಯೆ 79 ಇದ್ರೆ ಜೆಡಿಯುದು 44 ಇದೆ. ಆ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ ಅವರನ್ನು ಬಿಜೆಪಿ 2020ರಲ್ಲಿ CM ಮಾಡಿತ್ತು ಅನ್ನುವ ಕಾರಣಕ್ಕೆ ನಿತೀಶ್ ಕುಮಾರ್ ಬಿಜೆಪಿಯನ್ನು ಬಿಟ್ಟು RJDಯ ಜೊತೆ ಅಲಯನ್ಸ್ ಬಂದಾಗ ಮತ್ತೆ ಅವರನ್ನೇ CM ಮಾಡಿದ್ರು RJDಯ ನಾಯಕರು ಲಾಲು ಪ್ರಸಾದ್ ಯಾದವ್ ಮತ್ತು ತೇಜಸ್ವಿ ಯಾದವ್. ಸರ್ಕಾರ 1.5-2 ವರ್ಷ ಆಗ್ತಾ ಇದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಮಹಾಗಠಬಂಧನ್ ಸರ್ಕಾರ. ಈಗ RJD ಅವರೇನು ಹೇಳ್ತಿದ್ದಾರೆ, CM ಹುದ್ದೆಯನ್ನು ತೇಜಸ್ವಿ ಯಾದವ್ಗೆ ಬಿಟ್ಟುಕೊಡ್ಬೇಕು ಅಂತ. ಆದರೆ ನಿತೀಶ್ ಕುಮಾರ್ ಇದಕ್ಕೆ ಒಪ್ತಾ ಇಲ್ಲ. ಮತ್ತು ಈ ಮಹಾಗಠಬಂಧನ್ ಸರ್ಕಾರದಲ್ಲಿ ನಿತೀಶ್ ಕುಮಾರ್ CM ಆಗಿದ್ರೂ ಕೂಡ RJDಯ ಮಂತ್ರಿಗಳು ನಿತೀಶ್ ಕುಮಾರ್ ಮಾತನ್ನು ಕೇಳ್ತಾ ಇರಲಿಲ್ಲ. ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಇಲ್ಲವೇ ತೇಜಸ್ವಿ ಯಾದವ್ ಏನು ಹೇಳ್ತಾರೆ ಅವರು ಹೇಳಿದಂತೆ ನಡ್ಕೊಳ್ತಾ ಇದ್ರು. ನಿತೀಶ್ ಕುಮಾರ್ ಮಾತುಗಳಿಗೆ ಬೆಲೆಯನ್ನು ಕೊಡ್ತಾ ಇರಲಿಲ್ಲ. ಅವರೇ ಸ್ವಂತದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರು. ನಿತೀಶ್ ಕುಮಾರ್ CM ಆಗಿದ್ದರೂ ಕೂಡ ಅವರನ್ನು ಅಷ್ಟಾಗಿ ಪರಿಗಣಿಸ್ತಾ ಇರಲಿಲ್ಲ. ಅದು ಒಂದು ಕಾರಣ. ಮತ್ತೊಂದು RJD ಇಡೀ JDUನ ಮಂತ್ರಿಗಳನ್ನು JDUನ ಶಾಸಕರನ್ನು ನಿಯಂತ್ರಣಕ್ಕೆ ಪಡೆಯೋದಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆ ಕಾರಣದಿಂದ ನಿತೀಶ್ ಕುಮಾರ್ಗೆ RJDಯ ನಾಯಕರ ಮೇಲೆ ಒಂದಷ್ಟು ಅಸಮಾಧಾನಗಳಿದ್ವು. ಈ ಅಸಮಾಧಾನ ಸ್ಫೋಟ ಹಾಕೋದಕ್ಕೆ ಕಾರಣವಾಗಿದ್ದು ಜನವರಿ 13ನೇ ತಾರೀಕು ದೆಹಲಿಯಲ್ಲಿ INDIA ಮೈತ್ರಿಕೂಟದ ಸಭೆ ಇತ್ತು. ಆ ಸಭೆಯಲ್ಲಿ ಸೀತಾರಾಮ್ ಯೆಚೂರಿ ಅವರು ನಿತೀಶ್ ಕುಮಾರ್ ಅವರನ್ನು INDIA ಮೈತ್ರಿಕೂಟದ ಸಂಚಾಲಕ ಹುದ್ದೆಯನ್ನು ನಿತೀಶ್ ಕುಮಾರ್ ವಹಿಸಿಕೊಳ್ಳಲಿ ಅನ್ನುವ ಪ್ರಸ್ತಾವನೆಯನ್ನು ಮುಂದಿಡ್ತಾರೆ. ಅವತ್ತಿನ ಸಭೆಗೆ ಮಮತಾ ಬ್ಯಾನರ್ಜಿ ಬಂದಿರೋದಿಲ್ಲ, ಉಳಿದ ಎಲ್ಲ ನಾಯಕರು ಇರ್ತಾರೆ. ನಿತೀಶ್ ಕುಮಾರ್ ಸಂಚಾಲಕರಾಗಲಿ ಅನ್ನುವ ಸೀತಾರಾಮ್ ಯೆಚೂರಿಯವರ ಪ್ರಸ್ತಾವನೆಗೆ ಎಲ್ಲ ನಾಯಕರು ಬಹುತೇಕ ಸಭೆಯಲ್ಲಿದ್ದ ಎಲ್ಲರೂ ಒಪ್ಕೊಳ್ತಾರೆ, ಇನ್ಕ್ಲೂಡಿಂಗ್ ಲಾಲು ಪ್ರಸಾದ್ ಯಾದವ್
ನಿತೀಶ್ ಕುಮಾರ್ ಅವರನ್ನು ಸಂಚಾಲಕರನ್ನಾಗಿ ಮಾಡೋದಕ್ಕೆ ಒಪ್ಕೊಳ್ತಾರೆ. ಆದರೆ ರಾಹುಲ್ ಗಾಂಧಿ ಮಧ್ಯಪ್ರವೇಶವನ್ನು ಮಾಡಿ ಈ ನಿರ್ಧಾರವನ್ನು ಈಗಲೇ ತೆಗೆದುಕೊಳ್ಳೋದು ಬೇಡ, ಮಮತಾ ಬ್ಯಾನರ್ಜಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ನಂತರ ನಿರ್ಧಾರ ಮಾಡೋಣ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ರಾಹುಲ್ ಗಾಂಧಿಯ ಈ ಹೇಳಿಕೆಯನ್ನು ಸಭೆಯಲ್ಲಿದ್ದ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇಬ್ಬರೂ ವಿರೋಧ ಮಾಡೋದಿಲ್ಲ. ಆ ಸಭೆ ಅಲ್ಲಿಗೆ ಮುಗಿಯುತ್ತೆ. ನಿತೀಶ್ ಕುಮಾರ್ ಸಿಟ್ಟಿನಿಂದ ಆ ಸಭೆಯಿಂದ ಎದ್ದು ಹೋಗ್ತಾರೆ. ಅದಾದ ನಂತರ ನಡೆದ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಬರ್ತಾರೆ. ಮಮತಾ ಬ್ಯಾನರ್ಜಿ ಬಂದು ಮಲ್ಲಿಕಾರ್ಜುನ ಖರ್ಗೆ ಇಡೀ INDIA ಮೈತ್ರಿಕೂಟದ ನೇತೃತ್ವ ವಹಿಸಲಿ ಎನ್ನುವ ಪ್ರಸ್ತಾವನೆಯನ್ನು ಮುಂದಿಡ್ತಾರೆ. ಈ ಪ್ರಸ್ತಾವನೆಗೆ ಅರವಿಂದ್ ಕೇಜ್ರಿವಾಲ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಇದೇ ನಿತೀಶ್ ಕುಮಾರ್ ಕಳೆದ 2022ರ ಜುಲೈನಲ್ಲಿ INDIA ಮೈತ್ರಿಕೂಟ ಒಟ್ಟಾಗಬೇಕು, ಮೋದಿಯನ್ನು ಸೋಲಿಸೋದಕ್ಕೆ ಅಂತ ಮೊದಲು ಮುಂದೆ ಬಂದು ನಿಂತಿದ್ದಂಥವರು ನಿತೀಶ್ ಕುಮಾರ್. ಮೊದಲ INDIA ಸಭೆ ನಡೆದಿದ್ದೇ ಬಿಹಾರದ ಪಾಟ್ನಾದಲ್ಲಿ. ಅದು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ. ನಿತೀಶ್ ಕುಮಾರ್ ಅವರಿಗೆ ಒಂದು ಮಹತ್ವಾಕಾಂಕ್ಷೆ ಇತ್ತು, ಮೋದಿ ಅವರಿಗೆ ಪರ್ಯಾಯವಾಗಿ ನಾನು ನಿಲ್ಲಬೇಕು ಅಂತ. ಅದೇ ಕಾರಣಕ್ಕಾಗಿ ಪಾಟ್ನಾದಲ್ಲಿ ಮೊದಲ ಸಭೆಯನ್ನು ನಡೆಸಲಾಯಿತು. ಆದರೆ ಮುಂದಿನ ನಂತರದ ಸಭೆಗಳಲ್ಲಿ ನಿತೀಶ್ ಕುಮಾರ್ ಅವರನ್ನು ಹಿನ್ನೆಲೆಗೆ ಸರಿಸಿ ಕಾಂಗ್ರೆಸ್ ಇಡೀ ಮೈತ್ರಿಕೂಟದ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ಮುಂದಾಯಿತು. ನಿತೀಶ್ ಕುಮಾರ್ಗೆ ಹೇಗೆ ಮಹತ್ವಾಕಾಂಕ್ಷೆ ಇದೆಯೋ ಅದೇ ರೀತಿಯ ಮಹತ್ವಾಕಾಂಕ್ಷೆ ಮಮತಾ ಬ್ಯಾನರ್ಜಿ ಅವರಿಗೂ ಇದೆ, ಕೇಜ್ರಿವಾಲ್ ಅವರಿಗೂ ಇದೆ. ಆ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಈ INDIA ಮೈತ್ರಿಕೂಟದಲ್ಲಿ ತಮ್ಮನ್ನು ಹಿಂದೆ ಸರಿಸುವ ಪ್ರಯತ್ನ ಆಗ್ತಾ ಇದೆ ಅನ್ನೋದು ನಿತೀಶ್ ಕುಮಾರ್ ಅವರಿಗೆ ಅರ್ಥ ಆಗೋದಕ್ಕೆ ಶುರುವಾಯಿತು. ಹಾಗಾಗಿ ನೀವು BJPಯನ್ನು ಎದುರಿಸೋದಕ್ಕೆ, ಮೋದಿಯನ್ನು ಎದುರಿಸೋದಕ್ಕೆ INDIA ಮೈತ್ರಿಕೂಟದಿಂದ ಸಾಧ್ಯ ಆಗೋದಿಲ್ಲ, ಅವರನ್ನು ಸೋಲ್ಸೋಕ್ಕಾಗೋದಿಲ್ಲ ಅಂದರೆ ಅವ್ರ ಜೊತೆಗೆ ಹೋಗ್ಬಿಡುವ ಅನ್ನುವ ನಿರ್ಧಾರಕ್ಕೆ ನಿತೀಶ್ ಕುಮಾರ್ ಬಂದಂತಿದೆ. 2020ರಲ್ಲಿ BJPಯ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಸರ್ಕಾರವನ್ನು ಮಾಡಿತ್ತು JDU. ಇದುವರೆಗೆ 2005ರಿಂದ ಪ್ರತಿಮಾ ನಿತೀಶ್ ಕುಮಾರ್ ಬಿಹಾರದ CM ಆಗಿದ್ದಾರೆ. ಮಧ್ಯದಲ್ಲಿ ಒಂದು 6 ತಿಂಗಳು ತಮ್ಮ ನಿಷ್ಠ ನಾಯಕನಿಗೆ CM ಪಟ್ಟವನ್ನು ಕಟ್ಟಿದ್ರು 2015ರಲ್ಲಿ. ಅದನ್ನು ಬಿಟ್ಟರೆ ನಿರಂತರವಾಗಿ 19 ವರ್ಷಗಳ ಕಾಲ ಬಿಹಾರದಲ್ಲಿ CM ಆಗಿದ್ದಾರೆ. 5 ಬಾರಿ ತಮ್ಮ ಅಲಯನ್ಸ್ ಅನ್ನು ಚೇಂಜ್ ಮಾಡಿದ್ದಾರೆ. ಹಾಗಾದ್ರೆ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆಯಾ? ನಿತೀಶ್ ಕುಮಾರ್ ಅವರು ಇವತ್ತೇ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆಯಾ? ಯಾಕಂದರೆ ಭಾನುವಾರ ಪ್ರಮಾಣ ವಚನ ಸ್ವೀಕಾರಕ್ಕೆ BJPಯ ನಾಯಕರು ಸಿದ್ಧರಾಗ್ತಾ ಇದ್ದಾರೆ. ದೆಹಲಿಯಲ್ಲಿ ನಿನ್ನೆಯಿಂದಲೂ ಕೂಡ BJPಯ ವಲಯದಲ್ಲಿ ದೊಡ್ಡ ಚರ್ಚೆಗಳಾಗ್ತಾ ಇದ್ವೆ. JP ನಡ್ಡಾ ಕೇರಳದ ಪ್ರವಾಸಕ್ಕೆ ಹೋಗಬೇಕಾಗಿತ್ತು ಇವತ್ತು. ಆ ಪ್ರವಾಸವನ್ನು ರದ್ದು ಮಾಡಿಕೊಂಡು ನಿನ್ನೆ ಅಮಿತ್ ಶಾ ಅವರ ಮನೆಯಲ್ಲಿ ಬಿಹಾರದ ನಾಯಕರು ಮತ್ತು BJPಯ ಅಧ್ಯಕ್ಷ JP ನಡ್ಡಾ ಅಮಿತ್ ಶಾ ಜೊತೆಗೆ ಚರ್ಚೆ ಮಾಡಿದ್ದಾರೆ. JDUಗೆ ಆರಂಭದಲ್ಲಿ JDU ಮೈತ್ರಿಗೆ ಒಪ್ಪಿದರೆ CM ಸ್ಥಾನವನ್ನು BJPಗೆ ಬಿಟ್ಕೊಡ್ಬೇಕು ಅನ್ನುವ ಷರತ್ತನ್ನು ಹಾಕೋದಕ್ಕೆ BJPಯಲ್ಲಿ ಚರ್ಚೆಗಳಾಗಿದ್ವು. ಆದರೆ ಈಗ ನಿತೀಶ್ ಕುಮಾರ್ ಅವರನ್ನೇ CM ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದೆ. ಭಾನುವಾರ ಪ್ರಮಾಣ ವಚನವನ್ನು ತೆಗೆದುಕೊಳ್ಬೇಕು. BJP ಮತ್ತು JDU ಮಧ್ಯದ ಮೈತ್ರಿ ಸರ್ಕಾರದಲ್ಲಿ ಪ್ರಮಾಣ ವಚನವನ್ನು ಭಾನುವಾರ ತೆಗೆದುಕೊಳ್ಬೇಕು. ಸುಶೀಲ್ ಮೋದಿ BJPಯ ಕಡೆಯಿಂದ DCM ಆಗಬೇಕು, BJPಯ ಕಡೆಯಿಂದ ಮತ್ತೊಬ್ಬರನ್ನು DCM ಮಾಡುವ ಬಗ್ಗೆಯೂ ಕೂಡ ಚರ್ಚೆಗಳಿದ್ದಾವೆ. 29ನೇ ತಾರೀಕು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಬಿಹಾರಕ್ಕೆ ಬರ್ತಾ ಇದೆ. ಫೆಬ್ರವರಿ 4ನೇ ತಾರೀಕು ನರೇಂದ್ರ ಮೋದಿಯವರ ಕಾರ್ಯಕ್ರಮ ಬಿಹಾರದಲ್ಲಿದೆ. 11,000 ಕೋಟಿಯಷ್ಟು ಪ್ರಾಜೆಕ್ಟ್ಗಳನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಿತೀಶ್ ಕುಮಾರ್ ಭಾಗಿಯಾಗುವಂತಹ ನಿರೀಕ್ಷೆಗಳಿದ್ದಾವೆ. ಮೋದಿ ಬಿಹಾರಕ್ಕೆ ಬರುವ ಮೊದಲೇ ಮೈತ್ರಿ ಸರ್ಕಾರ ಇದ್ದಂತಿದೆ. ಪ್ರತಿಮಾ, ತಾವು ಹೇಳ್ತಾ ಇದ್ರಿ ಅಂದ್ರೆ ಈಗ BJP ತನಗೆ CM ಪಟ್ಟವನ್ನ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಹೇಳ್ತಾ ಇತ್ತು, ಅದು ವರ್ಕೌಟ್ ಆಗ್ಲಿಲ್ಲ ಅಂತ. ಆದ್ರೆ ಈಗ ಹೊಸ ಷರತ್ತುಗಳು ಏನ್ ಹಾಕಿದ್ದಾರೆ ಹಾಗಿದ್ರೆ? ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಅಲ್ಲೇನಾದ್ರೂ ಸೀಟ್ ಹಂಚಿಕೆ ವಿಚಾರಕ್ಕೆ ನಿತೀಶ್ ಕೈ ಮೇಲಾಗೋದಕ್ಕೆ ಬಿಡಲ್ಲ ಅನ್ಸುತ್ತೆ BJP. ಆ ವಿಚಾರಕ್ಕೆ ಏನಾದ್ರು ಸ್ಪಷ್ಟನೆಗಳು ಸಿಗ್ತಾ ಇದೆ? ಏನ್ ಮಾತುಕತೆಗಳಾಗಿರ್ಬೋದು ಅನ್ನೋದ್ರ ಬಗ್ಗೆ? ಪ್ರತಿಮಾ, ಬಿಹಾರದಲ್ಲಿ BJPಯದ್ದು ಅಪ್ಪರ್ ಹ್ಯಾಂಡ್ ಇದೆ. 78 ಸ್ಥಾನಗಳನ್ನು BJP ಗೆದ್ದಿದ್ರೆ ನಿತೀಶ್ ಕುಮಾರ್ ಅವರ JDU 45-46 ಸ್ಥಾನಗಳನ್ನು ಗೆದ್ದಿದೆ. JDU ಮತ್ತು BJPಯ ಮೈತ್ರಿಕೂಟ 2019ರ ಚುನಾವಣೆಯನ್ನು ಮೈತ್ರಿ ಮಾಡಿಕೊಂಡೇ ಎದುರಿಸಿದ್ವು. 40 ಲೋಕಸಭಾ ಕ್ಷೇತ್ರಗಳು ಬರುತ್ತವೆ ಬಿಹಾರದಲ್ಲಿ. 39 ಕ್ಷೇತ್ರಗಳನ್ನು BJP ಮತ್ತು JDU ಮೈತ್ರಿಕೂಟ 2019ರಲ್ಲಿ ಗೆದ್ದಿತ್ತು. ಈಗಾಗಲೇ ಲೋಕಸಭೆಯ ದೃಷ್ಟಿಯಿಂದ ಮೈತ್ರಿ ಮಾಡಿಕೊಳ್ಳೋದನ್ನು ನೋಡಿದ್ರೆ ಈಗಾಗಲೇ ಒಂದು ಸೂತ್ರ ಅಲ್ಲಿ ಜಾರಿಯಲ್ಲಿತ್ತು 2019ರಲ್ಲಿ. ಅದೇ ಸೂತ್ರ 2024ರಲ್ಲೂ ಜಾರಿಯಾಗಬಹುದು. ಅಥವಾ BJPಯ ಸಾಮರ್ಥ್ಯ ಹೆಚ್ಚಳ ಆಗಿರೋದಕ್ಕೆ, BJPಯ ನಂಬರ್ಸ್ ಹೆಚ್ಚಳ ಇರೋ ಹಿನ್ನೆಲೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ BJP 78 ಕ್ಷೇತ್ರಗಳನ್ನು ಗೆದ್ದಿದೆ,
JDUನ ಪ್ರಭಾವ ಕಡಿಮೆ ಇದೆ. ಆ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ BJPಯದ್ದು ಸ್ವಲ್ಪ ಹೆಚ್ಚು ಸ್ಥಾನಗಳನ್ನು ಕೇಳುವಂತಹ ನಿರೀಕ್ಷೆಗಳಿದ್ದಾವೆ. ಲೋಕಸಭೆಯಲ್ಲಿ ಮೈತ್ರಿ ಯಾವ ರೀತಿಯಾಗಿ ಆಗಬೇಕು ಮತ್ತು ಈ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ಯಾವ ರೀತಿ ಆಗಬೇಕು ಎಲ್ಲವೂ ಕೂಡ ದೆಹಲಿಯಲ್ಲಿ ಚರ್ಚೆ ನಡೀತಾ ಇದೆ. ಆರಂಭದಲ್ಲಿ BJPಯ ನಾಯಕರ ಮಧ್ಯೆ ಅಷ್ಟೇ ಚರ್ಚೆಗಳಾಗ್ತಾ ಇದ್ದಾವೆ. ಬಿಹಾರದಲ್ಲಿ ನಿನ್ನೆಯಷ್ಟೇ ಲಾಲು ಪ್ರಸಾದ್ ಯಾದವ್ ಬಿಹಾರದ ಸ್ಪೀಕರ್ ಅವರನ್ನು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಬಿಹಾರದಲ್ಲಿ ಎರಡೂ JDU ಮತ್ತು RJDಯ ನಾಯಕರು ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಗಣರಾಜ್ಯೋತ್ಸವದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ತೇಜಸ್ವಿ ಯಾದವ್ ಅವರು ಕೂಡ ಬಂದಿದ್ದರು, ನಿತೀಶ್ ಕುಮಾರ್ ಅವರು ಕೂಡ ಬಂದಿದ್ದರು. ಇಬ್ಬರು ಆ ಕಾರ್ಯಕ್ರಮದಲ್ಲೂ ಪರಸ್ಪರ ಮಾತನಾಡೋದಿಲ್ಲ, ಮುಖ ನೋಡ್ಕೊಳ್ಳೋದಿಲ್ಲ. ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಇಬ್ಬರು ಮಾತನಾಡಿರಲಿಲ್ಲ. 15 ನಿಮಿಷಗಳ ಕ್ಯಾಬಿನೆಟ್ ಮೀಟಿಂಗ್ ಯಾವುದೇ ಚರ್ಚೆ ಇಲ್ಲದೆ, ಯಾವುದೇ ಮಾತುಕತೆ ಇಲ್ಲದೆ ಇಬ್ಬರು ನಾಯಕರು ಪರಸ್ಪರ ನೋಡದೆ ಮುಗಿದೋಯ್ತು. ಇದರ ಜೊತೆಗೆ ಕರ್ಪೂರಿ ಠಾಕೂರ್ ಅವರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನವನ್ನು ಘೋಷಣೆ ಮಾಡಿದ ನಂತರ ಹಿಂದುಳಿದ ವರ್ಗದ ಅತಿ ದೊಡ್ಡ ನಾಯಕ ಬಿಹಾರದಲ್ಲಿ ಅವರಿಗೆ ಭಾರತ ರತ್ನವನ್ನು ಕೊಟ್ಟ ನಂತರ ನಿತೀಶ್ ಕುಮಾರ್ ಸ್ವಾಗತ ಮಾಡಿದ್ರು, ನರೇಂದ್ರ ಮೋದಿಯನ್ನು ಹೊಗಳಿದ್ರು. ಕಾಂಗ್ರೆಸ್ ಸರ್ಕಾರ ದಶಕಗಳ ಕಾಲ ಆಡಳಿತದಲ್ಲಿತ್ತು, ನಾವು ಪ್ರಸ್ತಾವನೆಯನ್ನು ಕೊಟ್ಟಾಗ ಅವರು ಒಪ್ಕೊಳ್ಳಿಲ್ಲ. ಹಿಂದುಳಿದ ವರ್ಗದ ನಾಯಕನನ್ನು ಗೌರವಿಸಿದ್ದು ನರೇಂದ್ರ ಮೋದಿ ಅಂತ ಬಹಿರಂಗವಾಗಿ ಮಾತಾಡಿದ್ರು. ಹಾಗೆ ಮಾತನಾಡುವಾಗ ಕುಟುಂಬ ರಾಜಕಾರಣವನ್ನು ವಿರೋಧಿಸಿ ಭಾಷಣವನ್ನು ಮಾಡಿದ್ರು. ಆ ವೇದಿಕೆಯಲ್ಲಿ ತೇಜಸ್ವಿ ಯಾದವ್ ಕೂಡ ಇದ್ದರು. ಅವರ ಟಾರ್ಗೆಟ್ ತೇಜಸ್ವಿ ಯಾದವ್ ಅವರಾಗಿದ್ದರು. ಲಾಲು ಪ್ರಸಾದ್ ಅವರ ಹೆಸರನ್ನು ಹೇಳ್ಕೊಂಡು ತೇಜಸ್ವಿ ಯಾದವ್ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಹೇಳಿದರು. ಈ ಹೇಳಿಕೆಯ ನಂತರ ಲಾಲು ಪ್ರಸಾದ್ ಯಾದವ್ ಅವರ ಮಗಳು ರೋಹಿಣಿ ಆಚಾರ್ಯ ಟ್ವಿಟರ್ನಲ್ಲಿ ನಿತೀಶ್ ಕುಮಾರ್ ಅವರ ಹೆಸರನ್ನು ಉಲ್ಲೇಖ ಮಾಡಿದೆ. ನಿತೀಶ್ ಕುಮಾರ್ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಬದುಕುವಂತಹ ವ್ಯಕ್ತಿ. ಅವರು ತಮ್ಮ ನ್ಯೂನತೆಗಳನ್ನು ಬಿಟ್ಟು ಉಳಿದವರ ಮೇಲೆ ಕೆಸರೆರಚುವಂತಹ ಪ್ರಯತ್ನ ಮಾಡ್ತಾರೆ ಅಂತ ಟ್ವೀಟನ್ನು ಮಾಡಿದರು. ಇದು ಹಲವು ದಿನಗಳಿಂದ ನಡೀತಿದ್ದಂತಹ ಮುಸುಗಿನ ಗುದ್ದಾಟ ನಿನ್ನೆ ರೋಹಿಣಿಯವರ ಟ್ವೀಟ್ ಮೂಲಕ ಸ್ಫೋಟ ಆಯಿತು. ಆಮೇಲೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಆ ಟ್ವೀಟನ್ನು ರೋಹಿಣಿ ಡಿಲೀಟ್ ಮಾಡಿದರೂ ಕೂಡ ಅಷ್ಟರಲ್ಲಾಗಲೇ JDU ಮತ್ತು RJDಯ ಮೈತ್ರಿ ಬಹುತೇಕ ಮುಗಿದ ಹಂತಕ್ಕೆ ಬಂದಿತ್ತು. INDIA ಮೈತ್ರಿಕೂಟದ ಕತೆ ಏನು ಅಂತ ಈಗಾಗಲೇ ನೋಡಿದೀವಿ. TMC ಹಾಗೆ AIPಗಳು ಯಾವ ರೀತಿಯಾಗಿ ಶಾಕ್ ಅನ್ನ ಕೊಟ್ಟಿದ್ವು ಈ ಮೈತ್ರಿಕೂಟಕ್ಕೆ ಅಂತ. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನಿತೀಶ್ ಕುಮಾರ್ ಅವರ ನಡೆಯಿಂದಾಗಿ ಏನಾಗ್ಬೋದು ಮುಂದೆ ಅಂತ? ಪ್ರಗತಿ, INDIA ಮೈತ್ರಿಕೂಟದ ನೇತೃತ್ವವನ್ನು ಮೊದಲು ವಹಿಸಿದ್ದೇ ನಿತೀಶ್ ಕುಮಾರ್ ಅವರು. ಮೊದಲ ಸಭೆ ಜೂನ್ನಲ್ಲಿ ನಡೀತು, 2022ರಲ್ಲಿ ಪಾಟ್ನಾದಲ್ಲಿ ನಡೀತು. ಅಷ್ಟೂ 28 ಪಕ್ಷಗಳ ನಾಯಕರನ್ನು ಒಗ್ಗೂಡಿಸಿ ಒಂದು ವೇದಿಕೆಯ ಮೇಲೆ ತಂದು ಮೋದಿಯವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಘಂಟಾಘೋಷವಾಗಿ ಘೋಷಣೆ ಮಾಡಿದ್ದು ನಿತೀಶ್ ಕುಮಾರ್. ಆದರೆ 6 ತಿಂಗಳು ಅಷ್ಟೇ ಆಗಿದೆ ಮೊದಲ ಸಭೆ ನಡೆದು. ಈಗ ನಿತೀಶ್ ಕುಮಾರ್ ಅವರೇ ಮೈತ್ರಿಯನ್ನು ಕೆಡಿದುಕೊಂಡು BJPಯ ಜೊತೆ ಸಖ್ಯ ಮಾಡುವಂತಹ ಬೆಳವಣಿಗೆಗೆ ಬಂದಿದೆ. ನಿತೀಶ್ ಕುಮಾರ್ ಅವರಿಗೆ ಒಂದು ಮಹತ್ವಾಕಾಂಕ್ಷೆ ಇತ್ತು, ಮೋದಿಯವರ ವಿರುದ್ಧ ಸರಿಸಮನಾಗಿ ತಾನು ಹೋರಾಡಬೇಕು, ಮೋದಿಯವರಿಗೆ ಪರ್ಯಾಯವಾಗಿ ನಾನು ನಾಯಕ ಅಂತ ತೋರಿಸ್ಕೊಳ್ಳುವಂತಹ ಉದ್ದೇಶ ಇತ್ತು. ಆದರೆ INDIA ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ದೊಡ್ಡಣ್ಣನ ರೋಲ್ ಪ್ಲೇ ಮಾಡೋದಕ್ಕೆ ಮುಂದಾಯಿತು. ಜೊತೆಗೆ ಮಮತಾ ಬ್ಯಾನರ್ಜಿ ಕೂಡ ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ಮುಂದಾದರು. ಆ ಕಾರಣದಿಂದಾಗಿ ನಿತೀಶ್ ಕುಮಾರ್ ಅವರಿಗೆ ಅನಿಸಿದೆ, ಈ ಮೈತ್ರಿಕೂಟದಲ್ಲಿ ನಾನು ಭಾಗಿಯಾದರೂ ಕೂಡ ನಾಯಕತ್ವ ನನಗೆ ಸಿಗೋದಿಲ್ಲ ಅನ್ನೋದು ಅವರಿಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆ. ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿದ್ದಾರೆ. ಪಂಜಾಬ್ನಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಪಂಜಾಬ್ನ CM ಭಗವಂತ್ ಮಾನ್ ಹೇಳಿದ್ದಾರೆ. 3 ಪ್ರಮುಖ ಪಕ್ಷಗಳು INDIA ಮೈತ್ರಿಕೂಟದಿಂದ ಹೊರಬಂದಂತಾಗಿದೆ. ನಿತೀಶ್ ಕುಮಾರ್ BJPಯ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಅಧಿಕೃತವಾಗಿ ಅವರು INDIAದಿಂದ ಹೊರಗೆ ಬಂದಂತಾಗುತ್ತೆ. ಮಮತಾ ಬ್ಯಾನರ್ಜಿ ಮತ್ತು AAP ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಉಳಿದದ್ದು ಯಾವುದು ಮೈತ್ರಿಯಲ್ಲಿ? RJD ಉಳಿಯುತ್ತೆ, SP ಉಳಿಯುತ್ತೆ ಸಮಾಜವಾದಿ ಪಕ್ಷ, ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ತಮಿಳುನಾಡಿನಲ್ಲಿ. ಈ 4 ರಾಜ್ಯಗಳಲ್ಲಿ ಬಿಟ್ಟರೆ INDIA ಮೈತ್ರಿಕೂಟದ ಬಹುತೇಕ ಮೈತ್ರಿಕೂಟದ ಪಕ್ಷಗಳು ಸೀಟು ಹಂಚಿಕೆಗೆ ಒಪ್ಕೊಳ್ತಾ ಇಲ್ಲ. ಇದರ ಜೊತೆಗೆ ನಿತೀಶ್ ಕುಮಾರ್ ಅವರ ಬೆಳವಣಿಗೆ, ಮೋದಿಯನ್ನ ಸೋಲಿಸಬೇಕು ಅನ್ನುವ ಉದ್ದೇಶದಿಂದ ಒಟ್ಟಾದಂತಹ ಮೈತ್ರಿಕೂಟಕ್ಕೆ ಈ ಬೆಳವಣಿಗೆಗಳು ದೊಡ್ಡ ಹಿನ್ನಡೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಶಶಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ಒಟ್ಟಾರೆಯಾಗಿ INDIA ಒಕ್ಕೂಟದ ಮೇಲೆ ಯಾವ ರೀತಿಯಾದಂತಹ ಆಘಾತ ಆಗಿದೆ, ಒಂದಾದ ಮೇಲೊಂದು ಆಘಾತಗಳು ಬೀಳ್ತಾ ಇರುವಂಥದ್ದು ಒಕ್ಕೂಟಕ್ಕೆ ದೊಡ್ಡ ಬಿರುಕು. ಈಗ ಬಿಹಾರದ CM ನಿತೀಶ್ ಕುಮಾರ್ ಅವರ ಈ ನಡೆ ಏನಿದೆ, ಇದು ಮತ್ತೊಂದು ದೊಡ್ಡ ಆಘಾತ ಅಂತ ನೋಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ರಾಷ್ಟ್ರ ರಾಜಕಾರಣದ ವಿಚಾರ ಆದರೆ ಮತ್ತೆ ಇನ್ನು ರಾಜ್ಯದಲ್ಲಾಗಿರುವಂತಹ ಬೆಳವಣಿಗೆ ಘರ್ ವಾಪಸಿ ಆಗಿದೆ. ಜಗದೀಶ್ ಶೆಟ್ಟರ್
ಗರ್ ಮತ್ತೆ ವಾಪಸ್ ಬಿಜೆಪಿಗೆ ಸೇರಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ. ಏನ್ ಹೇಳ್ತಾರೆ ಹಾಗಿದ್ರೆ ಶೆಟ್ಟರ್, ಕೇಳೋಣ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.